ಆ ಒಂದೇ ಒಂದು ಮೆಸೇಜ್ ಇಂದ ಅಮಾಯಕ ಯುವಕನನ್ನ ಕಿಡ್ನಾಪ್ ಮಾಡುವಂತ ಘಟನೆ ಒಂದು ಬೆಂಗಳೂರಿನಲ್ಲಿ ನಡೆದು ಹೋಗಿದೆ. ಏನು ಕಳೆದ 3 ದಿನಗಳ ಹಿಂದೆ ಬೆಂಗಳೂರಿನ ಬ್ಯಾಡ್ರಳ್ಳಿಯಲ್ಲಿ ಒಬ್ಬ ಯುವಕನನ್ನ ಕಿಡ್ನಾಪ್ ಮಾಡಿದ ಗ್ಯಾಂಗ್ ಒಂದು ಅದನ್ನ ಆಟೋದಲ್ಲಿ ಕೂರಿಸಿಕೊಂಡು ಎಸ್ಕೇಪ್ ಕೂಡ ಆಗಿದ್ರು. ನಂತರ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಈಗ ಪೊಲೀಸರ ತನಿಖೆಯಿಂದ ಗೊತ್ತಾಗಿದೆ. ಹಾಗಾದ್ರೆ ಆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನು, ಪೊಲೀಸರು ಏನೆಲ್ಲ ಒಂದು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನ ನಾನು ನಿಮಗೆ ಕೊಡ್ತೀನಿ. ಬೆಂಗಳೂರಿನ ಬ್ಯಾಡ್ರಳ್ಳಿಯ ಒಂದು ನಾಗರಹೊಳೆ ಸರ್ಕಲ್ ಏನಿದೆ, ಈ ಒಂದು ಸರ್ಕಲ್ ನಲ್ಲಿ ಹಾಡ ಹಗಲೇ ಓರ್ವ ಯುವಕನನ್ನ 4-5 ಮಂದಿ ದುಷ್ಕರ್ಮಿಗಳು ಕಿಡ್ನಾಪ್ ಮಾಡಿ ಒಂದು ಆಟೋದಲ್ಲಿ ಕರ್ಕೊಂಡು ಹೋಗುವಂತಹ ದೃಶ್ಯಗಳು ಕೂಡ ವೈರಲ್ ಆಗಿತ್ತು. ಏನು ಅಲ್ಲೇ ಇದ್ದಂತಹ ವ್ಯಕ್ತಿಯೊಬ್ಬರು ಈ ಒಂದು ಕಿಡ್ನಾಪ್ ದೃಶ್ಯವನ್ನ ಮೊಬೈಲ್ ನಲ್ಲಿ ಸೆರೆ ಮಾಡಿ ನಂತರ ಅದನ್ನ ಪೊಲೀಸರಿಗೂ ಕೂಡ ಒಪ್ಪಿಸಿದ್ರು. ಪೊಲೀಸರು ಕೂಡ ಈ ಒಂದು ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡಿ ಏನು ಡೇ ಲೇಟ್ ಅಲ್ಲಿ ಈ ರೀತಿಯ ಒಂದು ಕಿಡ್ನಾಪ್ ಪ್ರಸಂಗ ಏನು ನಡೆದಿತ್ತು, ಇದಕ್ಕಿಂತ ಸಾಕಷ್ಟು ಒಂದು ಕುತೂಹಲ ಕೂಡ ಉಂಟಾಗುತ್ತೆ. ಮತ್ತೆ ಪೊಲೀಸರಿಗೂ ಕೂಡ ಒಂದು ರೀತಿ ಇದು ಏನು ಆಡ ಹಗಲು ಈ ರೀತಿಯಾಗಿ ಕೃತ್ಯ ನಡೆದಿರೋದು ಕೂಡ ಸಾಕಷ್ಟು ಒಂದು ಇರಿಸು ಮುರಿಸು ಉಂಟು ಮಾಡಿ ನಂತರ ಇದ್ರ ಬಗ್ಗೆ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡು ಈ ಒಂದು ಗ್ಯಾಂಗ್ ಅನ್ನ ಪತ್ತೆ ಮಾಡೋದಕ್ಕೂ ಕೂಡ ಮುಂದಾಗಿದ್ರು. ಈಗ ಈ ಒಂದು ಗ್ಯಾಂಗ್ ಏನಿದೆ, ಆ ಒಂದು ಕಿಡ್ನಾಪ್ ಗ್ಯಾಂಗ್ ಅನ್ನ ಈಗ ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಈ ಒಂದು ಗ್ಯಾಂಗ್ ಅನ್ನ ವಿಚಾರಣೆ ಮಾಡಿದಾಗ ಅಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಅಂದ್ರೆ ಇಲ್ಲಿ ಕಿಡ್ನಾಪ್ ಒಳಗಾಗಿರುವಂತಹ ವ್ಯಕ್ತಿ ಏನಿದ್ರೆ ಆತನ ಹೆಸರು ಶರತ್ ಅಂತೇಳಿ, ಆತ ಕೂಡ ಸ್ಥಳೀಯ ನಿವಾಸಿ ಕೂಡ ಆಗಿರ್ತಾನೆ. ಆದ್ರೆ ಆತ ಅಮಾಯಕ ವ್ಯಕ್ತಿಯಾಗಿದ್ದು ಆ ಒಂದು ಟೀ ಅಂಗಡಿ ಬಳಿ ಟೀಯನ್ನು ಕೂಡ ಅವತ್ತು ಸಂಜೆ ತನ್ನ ಸ್ನೇಹಿತನ ಜೊತೆಗೂಡಿ ಟೀ ಕುಡಿತಾ ನಿಂತಿರ್ತಾನೆ. ಆದ್ರೆ ಅಲ್ಲಿ ಬಂದಂತ 4 ಗ್ಯಾಂಗ್ ಏನಿದೆ ಕಿಡ್ನಾಪರ್ಸ್, ಅವರು ಇದೇ ವ್ಯಕ್ತಿ ಅಂತೇಳಿ ಆ ಅಮಾಯಕ ಯುವಕನನ್ನ ಕಿಡ್ನಾಪ್ ಮಾಡಿ ನಂತರ ಅಲ್ಲಿಂದ ಎಸ್ಕೇಪ್ ಕೂಡ ಆಗಿರ್ತಾರೆ. ಬಳಿಕ ಆತನ ಫೋನ್ ಮತ್ತೆ ಇತರ ಒಂದು ಐಡೆಂಟಿಟಿಯನ್ನ ಪರಿಶೀಲನೆ ಮಾಡಿದಾಗ ನಮಗೆ ಬೇಕಾಗಿರುವಂತಹ ವ್ಯಕ್ತಿ ಈತ ಅಲ್ಲ ಅಂತೇಳಿ ಗೊತ್ತಾದ ಕೂಡಲೇ ನಂತರ ನಡು ರಸ್ತೆಯಲ್ಲಿ ಕೂಡ ಇಳಿಸಿ ಹೋಗಿದ್ರು. ಬಳಿಕ ಶರತ್ ಇದ್ರ ಬಗ್ಗೆ ಒಂದು ಪೊಲೀಸ್ ಠಾಣೆಯಲ್ಲಿ ಕೇಸನ್ನು ಕೂಡ ದಾಖಲು ಮಾಡಿದ್ರು. ನಂತರ ಬ್ಯಾಡ್ರಳ್ಳಿ ಪೊಲೀಸರು ಇದ್ರ ಬಗ್ಗೆ FIR ಅನ್ನು ಕೂಡ ದಾಖಲು ಮಾಡಿಕೊಂಡು ಆ ಒಂದು ಫೂಟೇಜ್ನ ಆಧಾರದ ಮೇಲೆ ಅಲ್ಲಿರುವಂತಹ ಏನು ವ್ಯಕ್ತಿಗಳು ಯಾರಿದ್ರೆ ಅವರನ್ನ ಪತ್ತೆ ಮಾಡುವಂತ ಕೆಲಸವನ್ನ ಮಾಡಿ ಇದೀಗ 4 ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಗಿರೀಶ್, ಪ್ರತಾಪ್ ಮತ್ತೆ ಸಂಜಯ್ ಹಾಗೂ ಶರತ್ ಎಂಬ 4 ಯುವಕರನ್ನ ಈಗ ಅರೆಸ್ಟ್ ಮಾಡಿ ಒಂದು ವಿಚಾರಣೆ ಮಾಡಿದಾಗ ಅಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಈಗ ಬೆಳಕಿಗೆ ಬಂದಿದೆ. ಏನು ಒಂದು ಗ್ರೂಪ್ ನಲ್ಲಿ ಒಂದೇ ಒಂದು ಮೆಸೇಜ್ ಏನ್ ಬಂದಿತ್ತು, ಆ ಒಂದು ಮೆಸೇಜ್ ಇಂದ ಏನು ಈ ಯುವಕರು ಬೇರೆ ಒಬ್ಬ ಯುವಕನನ್ನ ಕಿಡ್ನಾಪ್ ಮಾಡೋದಕ್ಕೆ ಒಂದು ಸಂಚನ್ನ ರೂಪಿಸಿರ್ತಾರೆ. ಆ ಒಂದು ಸಂಚಿನ ಆಧಾರದ ಮೇಲೆ ಅವತ್ತು ಏನು ನಾಗರಹೊಳೆ ಸರ್ಕಲ್ ಇದೆ, ಆ ಒಂದು ಸರ್ಕಲ್ಗೆ ಬಂದಾಗ ನಮಗೆ ಬೇಕಾಗಿರುವಂತಹ ವ್ಯಕ್ತಿ ಇಲ್ಲೇ ಇದ್ದಾನೆ ಅಂತೇಳಿ ಹುಡುಕ್ತಾ ಇರ್ತಾರೆ. ಆದ್ರೆ ಈ ಒಂದು ಕ್ಷಣದಲ್ಲಿ ಅಚಾನಕ್ ಆಗಿ ಅಲ್ಲಿ ಬೇರೊಬ್ಬ ವ್ಯಕ್ತಿ ಕೂಡ ಸಿಕ್ಕಾಕೊಳ್ತಾನೆ. ಆತ ಯಾರು ಏನು ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡದೆ ಏಕಾಏಕಿ ಅಲ್ಲಿ ಟೀ ಕುಡಿತಾ ನಿಂತಿದ್ದಂತ ಅಮಾಯಕ ಯುವಕನನ್ನ ಕೂಡ ಕಿಡ್ನಾಪ್ ಮಾಡಿ ಆತನನ್ನ ಆಟೋದಲ್ಲಿ ಕೂರಿಸ್ಕೊಂಡು ಕೂಡ ಎಸ್ಕೇಪ್ ಆಗ್ತಾರೆ. ಯಾರು ಏನೋ ಗೊತ್ತಿಲ್ಲ, ನಟನ ಅಂತ ಬರ್ಕೊಂಡು ಯಾರೋ ಬೇರೆ ನನ್ನ ಮೊಬೈಲಿಂದ ಫೋನ್ ಮಾಡಿದ್ರು ಅಂತ ಗೊತ್ತಾದ್ಮೇಲೆ ನಾನು ಬಿಟ್ಟು ಈ ತರ ಪರಿಸರ ಬ್ಯಾಡ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ. ಬಳಿಕ ಏನು ಆ ಯುವಕನ ಏನು ಕಿಡ್ನಾಪ್ ಆಗಿರುವಂತಹ ಯುವಕ ಏನಿದ್ದಾನೆ ಆತನ ಹಕ್ಕನಿಗೂ ಕೂಡ ಫೋನ್ ಮಾಡಿ ಈ ರೀತಿ ಕಿಡ್ನಾಪ್ ಮಾಡಿದ್ವಿ ಅಂತೇಳಿ ಒಂದು ಅವ್ಯಾಚ್ಯವಾಗಿ ಬೈದು ಆಕೆಗೆ ನಿಂದಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ನಂತರ ಆಕೆ ಕೂಡ ಇದು ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀವಿ ಮತ್ತೆ ಪೊಲೀಸರಿಗೆ ವಿಚಾರ ಗೊತ್ತಾದ್ರೆ ನಿಮ್ಮ ಹಣೆ ಬರವೇ ಚೇಂಜ್ ಆಗುತ್ತೆ ಅಂತೇಳಿ ಒಂದು ಬೆದರಿಸುವಂತ ಕೆಲಸವನ್ನು ಕೂಡ ಮಾಡಿರ್ತಾಳೆ. ಆದ್ರೆ ಅಷ್ಟಕ್ಕೂ ಜಗ್ಗದ ಏನು ಆ 4 ಆರೋಪಿಗಳೇನಿದ್ರೆ ಅವರು ಈ ಅಮಾಯಕ ಶರತ್ನನ್ನ ಕಿಡ್ನಾಪ್ ಮಾಡಿದ ನಂತರ ಅಲ್ಲಿಂದ ಎಸ್ಕೇಪ್ ಕೂಡ ಆಗಿರ್ತಾರೆ. ಕೆಲ ಹೊತ್ತಿನ ಬಳಿಕ ಈತ ನಮಗೆ ಬೇಕಾದ ವ್ಯಕ್ತಿ ಅಲ್ಲ ಅನ್ನೋದು ವಿಚಾರ ತಿಳಿದ ನಂತರ ಆತನನ್ನ ನಡು ರಸ್ತೆಯಲ್ಲಿ ಬಿಟ್ಟು ಕೂಡ ಹೋಗಿದ್ರು. ನಂತರ ಪೊಲೀಸರು ಈಗ 4 ಕೂಡ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನು ಬೇರೊಬ್ಬ ಯುವಕ ಏನಿದ್ದಾನೆ ಆತ ಒಂದು ಗ್ರೂಪ್ ನಲ್ಲಿ ಒಂದು ಮೆಸೇಜ್ ಅನ್ನ ಕೂಡ ಮಾಡಿರ್ತಾನೆ. ಆ ಒಂದು ಮೆಸೇಜ್ ಅನ್ನ ನೋಡಿದಂತ ಈ 4 ಯುವಕರು ಆತನಿಗೆ ಬುದ್ಧಿಯನ್ನ ಕಲಿಸಬೇಕು ಅಂತೇಳಿ ಆತ ಎಲ್ಲಿದ್ದಾನೆ ಅಂತೇಳಿ ಹುಡುಕೊಂಡು ಬಂದಾಗ ಏನು ನಾಗರಹೊಳೆ ಸರ್ಕಲ್ಗೆ ಬಂದಿದ್ರು ಅನ್ನೋದು ವಿಚಾರ ಕೂಡ ಈಗ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಆ ಯುವಕ ಮಾಡಿದಂತ ಮೆಸೇಜ್ ಏನು ಮತ್ತೆ ಯಾರಿಗೆ ಮಾಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಆತ ಹಾಕಿದಂತ ಆ ಒಂದು ಮೆಸೇಜ್ ಇಂದ ಈ 4 ಯುವಕರು ಕೂಡ ಕೆರಳಿ ಕೆಂಡ ಆಗಿ ಆತನನ್ನ ಪತ್ತೆ ಮಾಡಬೇಕು, ಕಿಡ್ನಾಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕೃತ್ಯ ಎಸಗಿದ್ರು ಅಂತೇಳಿ ಕೂಡ ಈಗ ತನಿಖೆಯಿಂದ ಗೊತ್ತಾಗಿದೆ. ಸದ್ಯ ಹಾಗಾದ್ರೆ ಆತ ಹಾಕಿರುವಂತಹ ಮೆಸೇಜ್ ಏನಿತ್ತು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು. ಈಗ ಪೊಲೀಸರು ಕೂಡ ಈ ಆರೋಪಿಗಳ ಮೊಬೈಲ್ ಫೋನ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಮತ್ತೆ ಆ ಯುವಕ ಯಾರು ಮೆಸೇಜ್ ಹಾಕಿದ್ದಾನೆ ಆತನನ್ನು ಕೂಡ ಪತ್ತೆ ಮಾಡುವಂತ ಕೆಲಸವನ್ನ ಕೂಡ ಈಗ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆತ ಹಾಕಿದಂತ ಆ ಒಂದೇ ಒಂದು ಮೆಸೇಜ್ ಇಂದ ಈ ಒಂದು ಏನು ಕಿಡ್ನಾಪ್ ಕೇಸ್ ಕೂಡ ಆಗಿರೋದು ಮತ್ತೆ ಅಮಾಯಕ ಯುವಕನನ್ನು ಕೂಡ ಕಿಡ್ನಾಪ್ ಮಾಡಿ ಆತನ ಮೇಲೆ ಹಲ್ಲೆ ಮಾಡುವಂತ ಘಟನೆ ಕೂಡ ಆಗಿತ್ತು. ಸದ್ಯ ಈಗಾಗಲೇ ಇದ್ರ ಬಗ್ಗೆ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಪೊಲೀಸರು 4 ಅರೆಸ್ಟ್ ಮಾಡಿ ಒಂದು ಹೆಚ್ಚಿನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.